ಸೊ ನಿಮ್ಮ ಸ್ಟೂಡೆಂಟ್ಸ್ಗಳು ಇಲ್ಲಿ ನಿಂತಿದ್ದಾರೆ. ಸೊ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾರೆ V.9 ಅಕಾಡೆಮಿ ಬಗ್ಗೆ ಕೇಳೋಣ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇನ್ನೊಬ್ರು ಟ್ರೈನರ್ ಇದ್ದಾರೆ, ಶಾಂಭವಿ ಅಂತ. ಮ್ಯಾಮ್, ಟ್ರೈನರ್ ಆಗಿ ಯಾವ ರೀತಿ ಸೇಫ್ಟಿ ಬಗ್ಗೆ ಅವರಿಗೆ ಟ್ರೈನ್ ಮಾಡೋದಾಗಿರ್ಬೋದು, ಸೇಫ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಈವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ, ಸ್ಟೂಡೆಂಟ್ಸ್ಗಳನ್ನ ಯಾವ ಥರ ಟ್ರೈನ್ ಮಾಡ್ತೀರಾ ನೀವು? ಓಕೆ, ನಮ್ಮ ಸ್ಟೂಡೆಂಟ್ಸು ಈ ಬ್ಯಾಚಲ್ಲಿ ತುಂಬ ಹುಡುಗಿರಿದ್ದಾರೆ ಅಂತ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಈ ಫೀಲ್ಡಲ್ಲಿ ಹುಡುಗಿರು ಬರಬೇಕಂದ್ರೆ ತುಂಬ ಅವರು ಸ್ಟ್ರಾಂಗ್ ಆಗಿರಬೇಕು. ಒಂದು ಯಾರೇ ಹಿಂದೆಗಡೆ ಪೇರೆಂಟ್ಸೇ ಮಾತಾಡಲಿ, ಯಾರೇ ಅಯ್ಯೋ ಬೇಡ ಅಷ್ಟೋ ತನಕ ಇರಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಅವರು ಅದನ್ನೆಲ್ಲ ಬಿಟ್ಟು ನಾನು ಮಾಡ್ತೀನಿ, ಇಲ್ಲೇನೋ ನಾನೊಂದು ಸಕ್ಸಸ್ ಕಾಣ್ತೀನಿ ಅಂತ ಬಂದಿದ್ದಾರೆ. ಅದೇ ಅವ್ರಿಗೊಂದು ಸೇಫ್ಟಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸು ಸೇಫ್ಟಿ ಎಲ್ಲ. ಇನ್ನೊಂದು, ಈ ಇನ್ಸ್ಟಿಟ್ಯೂಟಿಗೆ ಬಂದರೆ ಸೇಫ್ಟಿ ಅಂತ ಒಂದು ಹೇಳಿದ್ರೆ ಅವ್ರಿಗೆ ಎಷ್ಟೇ ಲೇಟ್ ಆಗಿರಲಿ, ಇವಾಗ ನಾವು ಹೇಳ್ಕೊಡ್ಬೇಕಾದ್ರೆ ಒಂದು 10-12 o'clock ಎಲ್ಲ ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ನಮ್ಮ ಸರ್ ಆಗಿರಲಿ, ಸೊ ಅವ್ರನ್ನ ಮನೆಯವ್ರಿಗೂ ಕರ್ಕೊಂಡೋಗಿ ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಅವ್ರ ಮನೆ ಒಳಗಡೆ ಹೋಗಬೇಕು, ಅವ್ರ ಬಾಗ್ಲೊಳಗಡೆ. ಆವಾಗಲೇ ಅವ್ರ ಮನೆಯಿಂದ ನಾವು ರಿಟರ್ನ್ ಬರೋದು. ಓಕೆ. ಸೊ ಬೇರೆ ಇನ್ಸ್ಟಿಟ್ಯೂಟ್ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾಡ್ತಾರೋ ಇಲ್ವೋ ಅಂತ. ನಾನು ರಿಯಲ್ ಆಗಿ ಇಲ್ಲಿ ನಾನು ಟ್ರೈನಿಂಗ್ ತೊಗೊಬೇಕಾದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನೈಟ್ 1 o'clock ಆಗಿರಲಿ, 2 o'clock ಆಗಿರಲಿ, ಅವ್ರು ನಿದ್ದೆಗೆಡಿಸ್ಕೊಂಡು ಮನೆಯವ್ರಿಗೂ ಬಿಟ್ಟು ಬರೋದಾಗಿರಲಿ. ಇಲ್ಲಾಂದರೆ ಡೈಲಿ, ಇದು ಒಂದೇ ಅಂತಲ್ಲ ಲೇಟ್ ಆದಾಗ, ಬಟ್ ಡೈಲಿ ನಾವು ಇನ್ಸ್ಟಿಟ್ಯೂಟ್ ಒಳಗಡೆ ಬಂದಾಗ ಲಾಗಿನ್ ಅಂತ ಹಾಕಬೇಕು, ನಾವು ಇನ್ಸ್ಟಿಟ್ಯೂಟಿಂದ ಆಚೆ ಹೋಗಿ ಕಾಲು ಇಟ್ಟಿದ ತಕ್ಷಣ ಲಾಗೌಟ್ ಅಂತ ಹಾಕಬೇಕು, ಇಲ್ಲಿನ ಮನೆಗೆ ಹೋಗಿದ ತಕ್ಷಣ ರೀಚ್ಡ್ ಅಂತ ಹಾಕಬೇಕು. ಇದು 3 ಮೆಸೇಜು ಡೈಲಿ ಕಂಪಲ್ಸರಿ ಇರಬೇಕು.